ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ ಬೆಂಗಳೂರು ಬುಲ್ಸ್ ಮತ್ತು UP ಸ್ಥಳದ ನಡುವೆ ಮುಖಾಮುಖಿ ಯಾವ ರೀತಿ ಇದೆ PKL ಇತಿಹಾಸದಲ್ಲಿ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7 ಯಾವ ರೀತಿ ಇರುತ್ತೆ, ಇವತ್ತು ಯಾವ ತಂಡ ಬಲಿಷ್ಠ ಆಗಿರುತ್ತೆ ಮತ್ತು ಯಾವ ತಂಡ ಗೆಲ್ಲುತ್ತಿಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು 2023 ನಮ್ಮ ಬೆಂಗಳೂರು ಬಸ್ ಆಲ್ರೆಡಿ UP ಒಂದು ಮ್ಯಾಚನ್ನು ಗೆದ್ದಿದೆ ಅಂತ ಹೇಳಬೇಕು. ಇದು ಎರಡನೇ ಮ್ಯಾಚು UP ಅಂತ ಹೇಳಬೇಕು, ಅದು ಕೂಡ UP ಸ್ಥಳದ ಹೋಮ್ ಗ್ರೌಂಡಲ್ಲಿ ಅಂತ ಹೇಳಬೇಕು. ಇವತ್ತು ನಮ್ಮ ಬೆಂಗಳೂರು ಬಸ್ ಅವರ ಹೋಮ್ ಗ್ರೌಂಡಲ್ಲಿ ಸೋಲಿಸಬೇಕು ಅಂತ ಹೇಳ್ತೀನಿ. ಮುಖಾಮುಖಿ ಯಾವ ರೀತಿ ಹೆಡ್ ಅಂದರೆ ನಮ್ಮ 14 ಬಾರಿ ಮುಖಾಮುಖಿ ಆಗಿದೆ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬಸ್ 9 ಬಾರಿ ಗೆದ್ದಿದೆ ಅಂತ ಹೇಳಬೇಕು, 5 ಬಾರಿ ಅಷ್ಟೇ ಗುರು ಸೋತಿರೋದು ಅಂತ ಹೇಳಬೇಕು. ವಿನ್ನಿಂಗ್ ಪರ್ಸೆಂಟೇಜ್ ಬಂದು 64 ಇದೆ ಅಂತ ಹೇಳಬೇಕು. ಒಂದು ಬಾರಿನೂ ಕೂಡ ಟೈ ಆಗಿಲ್ಲ ಪಂದ್ಯ ಅಂತ ಹೇಳಬೇಕು. ಅಂದರೆ ಇವೆರಡು ತಂಡಗಳು ಮುಖಾಮುಖಿ ಆದಾಗ ಒಂದು ಬಾರಿನೂ ಕೂಡ ಟೈ ಆಗಿಲ್ಲ ಪಂದ್ಯ, ಆ ರೀತಿ ಆಡಿದ್ದಾರೆ ಎರಡು ತಂಡಗಳು ಅಂತ ಹೇಳಬೇಕು. ಇಲ್ಲ ಗೆಲ್ತಾರೆ ಇಲ್ಲ ಸೋಲ್ತಾರೆ, ಟೈಗೆ ಆಗಿಲ್ಲ ಇಡೀ PKL ಇತಿಹಾಸದಲ್ಲಿ ಇದುವರೆಗೂ ಒಂದ್ಸಲ ಕೂಡ ಟೈ ಆಗಿಲ್ಲ ಎರಡು ತಂಡಗಳು ನಡಿವೆ ಅಂತ ಹೇಳ್ತೀನಿ ಗುರು. ಬೆಂಗಳೂರು ಬುಲ್ಸರು ಇವ್ರ ಮೇಲ್ಗೆ ಇದೆ ಅಂತ ಹೇಳಬೇಕು, UP ತಂಡದ ಮೇಲೆ ಮೇಲ್ಗೆ ಇದೆ ಅಂತ ಹೇಳಬೇಕು. ಲಾಸ್ಟ್ ಸೀಸನಲ್ಲಿ ಹೋಲ್ಸ್ಕೊತು ಅಂತಾರೆ, UP ಮೇಲ್ಗೆ ಇದೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಲ್ಸರ್ದು. ಆದರೆ ಇವತ್ತು ಪ್ರದೀಪ್ ನರವಾಲ್ ಅವರು ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನರವಾಲ್ ಇವತ್ತು ಓಪನ್ ಅಪ್ ಆಗ್ತಾರೆ ಬೆಂಗಳೂರು ಬುಲ್ಸ್ ವಿರುದ್ಧ. ಒಂದು ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ, ಮತ್ತೆ ಸೇಡ್ನ ತಿಳಿಸ್ಕೊಳ್ಳೋಂತ ಓಪನ್ ಅಪ್ ಆಗ್ತಿರೋದ ಕಾದು ನೋಡಬೇಕು. ನಮ್ಮ ಬೆಂಗಳೂರು ಬುಲ್ಸರು ಸ್ಟಾರ್ಟಿಂಗ್ ಸಮಯದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿದಿಲ್ಲ ಅಂತ ಅನ್ಕೋತೀನಿ. ಮಾಡಿದರೆ ವಿಶಾಲ್ ಅವ್ರನ್ನ ಬದಲಿಸಿ ಬೇರೆ ಆಟಗಾರನ ತಲಸಾತಿ ಹೆಚ್ಚಾಗಿದೆ ಅಂತ ನೀವೇನ ಕಮೆಂಟ್ ಮಾಡಿ ಯಾರು ಬದಲಾಗ್ಬೋದು ಅಂತ. ಸಿಗೋಣ ಎಷ್ಟು ಟಾಟಾ ಬೈ, ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್.